ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ 2024ರಲ್ಲಿ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2025ರಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರಧಾನಪಟ್ಟು ಗ್ರಹಗಳ ಸಂಚಾರ ಇರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಮೇ 15ನೇ ತಾರೀಕು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಮೇ 17ನೇ ತಾರೀಕು ರಾಹುವು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಕೇತುವು ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಪ್ರಧಾನಪಟ್ಟಿರ್ತಕ್ಕಂಥ ಗ್ರಹಸ್ಥಿತಿಗಳು ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟು ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ವೃಷಭ ರಾಶಿ ಈ ಒಂದು ವರ್ಷದಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮರಾಶಿಯಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ನಾನಾ ರೀತಿಯಾದಂತಹ ದುಃಖಗಳನ್ನಾಗಿರಬಹುದು, ಮಾನಸಿಕವಾದಂತಹ ನೋವುಗಳಾಗಿರಬಹುದು, ಒತ್ತಡಗಳನ್ನಾಗಿರಬಹುದು, ಜಾಢ್ಯವು ಗುರವು ಜನ್ಮಗೆ ಜಾಢ್ಯ ಸ್ಥಿತಿಯನ್ನು ಅನುಭವಿಸ್ಕೊಂಡು ಬಂದಿದ್ದೀರಿ ಜನ್ಮರಾಶಿಯಲ್ಲಿರ್ತಕ್ಕಂಥ ಗುರುವಿನಿಂದಾಗಿ. ಅದೇ ರೀತಿಯಾಗಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರುವಿನ ಸಂಚಾರದ ಒಂದು ಕಾಲಘಟ್ಟದಲ್ಲಿ ಮೇ 15ನೇ ತಾರೀಕಿನ ನಂತರ ಒಂದು ವಿಶೇಷವಾದಂತಹ ಒಂದು ಸ್ಥಾನ ಮಾನ ಗೌರವ, ಉದ್ಯೋಗದಲ್ಲಿ ಬದಲಾವಣೆ ಇರಬಹುದು, ಅಥವಾ ಯಾವುದಾದ್ರೂ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಹಾಯ ಸಹಕಾರಗಳು, ದ್ರವ್ಯ ಲಾಭಾದಿಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಆರೋಗ್ಯದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಕಾಣ್ತೀರಾ. ಅದೇ ರೀತಿಯಾಗಿ 11ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿಯೂ ಕೂಡ ವಿಶೇಷವಾದಂತಹ ಒಂದು ಲಾಭಾಂಶವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದಿರುತ್ತೆ. ದೀರ್ಘಕಾಲದಂತಹ ಅನಾರೋಗ್ಯಗಳಿಂದ ಮುಕ್ತಿಯನ್ನು ಪಡೆಯುವಂಥದ್ದಾಗಿರಬಹುದು. ಸ್ಥಿತಿಶ್ರೇಯೋ ಯಶಸ್ಸುಕಂ, ಸ್ಥಿತಿಗತಿಗಳಲ್ಲಿ ಸುಧಾರಿಕೆ ಆಗುವಂಥದ್ದು, ಗೃಹ ಸೌಲಭ್ಯಗಳು ವೃದ್ಧಿ ಆಗುವಂಥದ್ದು ಇರಬಹುದು, ಯಶಸ್ಸು ಸಿಗುವಂಥದ್ದು, ಮಾಡುವಂಥ ಕೆಲಸ ಕಾರ್ಯದಲ್ಲಿ ಎಲ್ಲ ನೆಗೆಟಿವ್ ಆಗ್ತಾ ಇದೆ, ಯಾವುದೂ ಪಾಸಿಟಿವ್ ಆಗ್ತಾ ಇಲ್ಲ, ಅಥವಾ ಯಾವ ಕೆಲಸ ಮಾಡಿದ್ರೂ ನಮಗೆ ಕೈ ಹಿಡಿತಾ ಇಲ್ಲ, ಅಂದ್ಕೊಂಡಿರುವಂತಹ ಲಾಭಾಂಶವೂ ಕೂಡ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಮಾನಸಿಕವಾದಂತಹ ಒಂದು ಕೊರಗನ್ನು ನೀವು ಈ ಸಂದರ್ಭದಲ್ಲಿ ದೂರ ಮಾಡಿಕೊಂಡು ಗುರುವಿನಿಂದಾಗಿ ವಿಶೇಷವಾದಂಥ ಅನುಕೂಲವನ್ನು ಒಂದು ಪಡೆಯುವಂಥ ಕಾಲಘಟ್ಟ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಬರತಕ್ಕಂಥ ಗುರುವಿನಿಂದಾಗಿ ವಿಶೇಷವಾದಂಥ ಕುಟುಂಬದಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿಗಳು ಸಿಗುವಂಥದ್ದು, ಕುಟುಂಬದಲ್ಲಿಯೂ ಕೂಡ ನಿಮ್ಮ ಮಾತಿಗೆ ವಿಶೇಷವಾದಂಥ ಗೌರವವು ಕೂಡ ಸಿಗುವಂಥ ಯೋಗಗಳು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಗ್ರಹ ಸೌಲಭ್ಯಗಳನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಯೋಗ, ನಿಮ್ಮ ಮಾತಿನಿಂದಾಗಿ ವಿಶೇಷವಾದಂತಹ ಒಂದು ಸ್ಥಾನ ಮಾನ ಗೌರವ, ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ರಂಗದಲ್ಲಿಯೂ ಕೂಡ ಸ್ಥಾನಮಾನಗಳು ಸಿಗುವಂಥದ್ದು ಮತ್ತು ಮಾತಿನಲ್ಲಿ ವಿಶೇಷ ಕೌಶಲ್ಯಗಳು ವೃದ್ಧಿ ಆಗುವಂಥ ಒಂದು ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದಾಗಿರಬಹುದು, ಹೊಸ ಭೂಮಿಯನ್ನು ಖರೀದಿಯನ್ನು ಮಾಡುವಂಥದ್ದಾಗಿರಬಹುದು, ತಗೊಂಡಂತಹ ಭೂಮಿಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕೃಷಿ ಕಾರ್ಯಕ್ಕೆ ಸಂಬಂಧಪಟ್ಟಿರಬಹುದು, ಅಥವಾ ಇನ್ನಿತರ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟು ಆ ಒಂದು ಭೂಮಿಯನ್ನು ಬಳಸ್ಕೊಳ್ಳುವಂಥದ್ದಿರಬಹುದು. ರಿಯಲ್ ಎಸ್ಟೇಟ್ ಉದ್ಯಮ ಇತ್ಯಾದಿಗಳನ್ನು ಮಾಡುವವರಿಗೆ ಕೂಡ ಒಂದು ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ಸಹಾಯ ಸಹಕಾರಗಳು ಕೂಡ ಸಿಗುವಂಥದ್ದು, ಸಹೋದರರೊಳಗಡೆ ವಿಶೇಷವಾದಂತಹ ಬಾಂಧವ್ಯಗಳು ವೃದ್ಧಿ ಆಗುವಂಥದ್ದು ಇರಬಹುದು. ಹಳೆಯ ರೀತಿಯಾದಂತಹ ಯಾವುದಾದ್ರೂ ವೈಷಮ್ಯಗಳು ಅಥವಾ ವೈಮನಸ್ಸು ವಿರೋಧಗಳು ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಂಡು ಮುಂದುವರಿಯುವಂಥ ಒಂದು ಕಾಲಘಟ್ಟ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ತಾಯಿಯ ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣಬಹುದು ಮತ್ತು ಮನಸ್ಸಿಗೆ ಧೈರ್ಯ ವೃದ್ಧಿ ಆಗುವಂಥದ್ದಾಗಿರಬಹುದು. ಎಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷ ಅಂಕಗಳನ್ನು ಗಳಿಸುವಂತಹ ಒಂದು ಅವಕಾಶಗಳು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಹೈಯರ್ ಎಜುಕೇಷನ್ ಮಾಡುವವರಿಗೂ ಕೂಡ ಒಳ್ಳೆಯ ಒಂದು ಪ್ರತಿಫಲ ಈ ಒಂದು ಸಂದರ್ಭದಲ್ಲಿರುತ್ತೆ. ಇನ್ನು ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಸಂತಾನ ಭಾಗ್ಯಗಳು ಕೂಡ ಅಭಿವೃದ್ಧಿ ಆಗುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೆ ಸರಿಯಾದಂತಹ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ, ಅಥವಾ ಸಂಬಂಧಗಳು ಕೂಡಿ ಬಂದರೂ ಕೂಡ ಮುಂದುವರಿಲಿಕ್ಕಾಗ್ತಾ ಇಲ್ಲ, ಸಣ್ಣ ಪುಟ್ಟ ವಿಘ್ನಗಳು ಬರ್ತಾ ಇದೆ ಅಂತ ಹೇಳುವವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವಿವಾಹ ನಿಶ್ಚಯವಾಗಿ ಆ ಒಂದು ವಿಷಯದಲ್ಲಿ ಮುಂದುವರಿಯುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳಾಗಿರ್ಬೋದು, ಮಾತಾಗಿರ್ಬೋದು ಬಂದರೂ ಕೂಡ ಅದನ್ನೆಲ್ಲ ಸರಿಪಡಿಸ್ಕೊಂಡು ಸರಿದೂಗಿಸ್ಕೊಂಡು ಸಮಯ ಯಾವ ರೀತಿಯಾಗಿ ನಮಗೆ ಅನುಕೂಲಗಳನ್ನು ಕೊಡ್ತಾ ಇದೆಯೋ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನಪಟ್ಟು ಸಮಯಕ್ಕೆ ತಕ್ಕಂತೆ ಸರಿಯಾಗಿ ಅದನ್ನೆಲ್ಲ ಆಯೋಜಿಸ್ಕೊಂಡು ಹೋಗುವಂತಹ ಸಾಮರ್ಥ್ಯವೂ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಕೆಲಸ ಕಾರ್ಯದಲ್ಲಿಯೂ ಕೂಡ ಪ್ರಮೋಷನ್ ಆಗುವಂತಹ ಯೋಗಗಳಿರುವಂಥದ್ದು, ಮಾಡುವಂತಹ ಕೆಲಸದ ಸ್ಥಳದಿಂದ ಬೇರೆ ಒಂದು ಸ್ಥಾನಕ್ಕೆ ಉದ್ಯೋಗ ಅಥವಾ ವೃತ್ತಿ
ಬದಲಾವಣೆ ಆಗುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಶೇಷವಾದಂತಹ ಲಾಭವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಮಾಡಬಹುದು. ಅದೇ ರೀತಿ ಇನ್ನಿತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರಬಹುದು, ಹೂಡಿಕೆಗಳನ್ನು ಮಾಡುವವರಿಗೂ ಕೂಡ ಒಳ್ಳೆಯ ಅವಕಾಶಗಳು ಕೂಡ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುತ್ತೆ. ತತ್ಕಾಲದಲ್ಲಿ ಅನುಭವಿಸ್ತಾ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯಾಗಿ ಒಂದು ವಿಶೇಷ ಬೆಳಕನ್ನು ಕಂಡು ಆ ಒಂದು ದಾರಿಯಲ್ಲಿ ಕತ್ತಲೆಯಲ್ಲಿ ನಡೆಯುವಾಗ ಬೆಳಕು ಎಷ್ಟು ಅವಶ್ಯಕವೋ ಅದೇ ರೀತಿಯಾಗಿ ಜೀವನದ ಕತ್ತಲೆ ಎಂಬಂತಹ ಒಂದು ಜೀವನಕ್ಕೆ ಗುರುವಿನಿಂದಾಗಿ ವಿಶೇಷ ಬೆಳಕು ಪ್ರಕಾಶವು ಕೂಡ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಇನ್ನು ಖರ್ಚು ವೆಚ್ಚದ ವಿಷಯದಲ್ಲಿ ನೋಡುವುದಾದರೆ ಅನಗತ್ಯವಾಗಿರ್ತಕ್ಕಂಥ ಖರ್ಚಾಗಿರಬಹುದು, ಅನಗತ್ಯವಾಗಿರ್ತಕ್ಕಂಥ ತಿರುಗಾಟಗಳಾಗಿರಬಹುದು, ಅಥವಾ ಅನಾವಶ್ಯಕವಾಗಿರ್ತಕ್ಕಂತಹ ಕೆಲವಷ್ಟು ಕೆಲಸ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರಿಂದ ಸಮಯವನ್ನು ಹಣವನ್ನೆಲ್ಲ ವ್ಯರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಈ ಎಲ್ಲ ವಿಷಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಚಿಂತನೆಗಳನ್ನು ಮಾಡಬೇಕಿದ್ರೆ ಸರಿಯಾದಂತಹ ದೈವಜ್ಞರ ಮುಖಾಂತರವಾಗಿ ನಿಮ್ಮ ವೈಯಕ್ತಿಕವಾಗಿರುವಂತಹ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಕೊಂಡು ನೀವು ಮುಂದುವರೆದರೆ ಅದಕ್ಕೆ ಬೇಕಾದಂತಹ ಪ್ರತಿವಿಧಿಗಳನ್ನು ಮಾಡಿಕೊಂಡು ಹೊರಟ್ರೆ ಒಳ್ಳೆಯ ಒಂದು ಫಲವನ್ನು ನೀವು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಎಲ್ಲ ಒಂದು ಜಾತಕವನ್ನು ವಿಮರ್ಶೆ ಮಾಡಿದಾಗ ಹೋಮ ಹವನವೇ ಪರಿಹಾರ ಅಂತ ಅಲ್ಲ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಅನುಗ್ರಹದಿಂದಾಗಿ ಜೀವನವನ್ನು ನಡೆಸುವುದರಲ್ಲಿ ಒಂದು ಸಾರ್ಥಕತೆ ಇರುತ್ತೆ. ಅಥವಾ ಅದನ್ನೆಲ್ಲ ನಾನೇ ನಿಭಾಯಿಸ್ತೇನೆ, ನಡೆಸ್ತೇನೆ, ಪ್ರತಿಯೊಂದು ಕೂಡ ಮನುಷ್ಯ ಪ್ರಯತ್ನದಿಂದನೇ ಆಗ್ಬಿಡುತ್ತೆ ಅಂತ ಹೇಳುವಂಥದ್ದು ಕಷ್ಟ ಆಗುತ್ತೆ. ಗ್ರಹಗಳ ಸಂಚಾರದಿಂದಾಗಿ ಬರುವಂತಹ ಫಲಾಫಲಗಳು ಕೂಡ ನಿರ್ಧರಿತವಾಗಿರೋದ್ರಿಂದಾಗಿ ನೀವು ಆದಷ್ಟು ಭಗವಂತನ ಸ್ಮರಣೆಯನ್ನು ಮಾಡುವುದರಿಂದಾಗಿ ಮನೆ ದೇವರ ಆರಾಧನೆ, ಕುಲದೇವತಾ ಆರಾಧನೆ ಇತ್ಯಾದಿಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ಆದಷ್ಟು ಒಂದು ಸತ್ಸಂಕಲ್ಪಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಒಂದು ಸರಿಯಾದಂಥ ಫೌಂಡೇಶನ್ ಹಾಕ್ಕೊಂಡು ಮುಂದುವರಿಯಿರಿ. ಇನ್ನು ತೃತೀಯ ಸ್ಥಾನಕ್ಕೆ ಗುರು ಬದಲಾದ ನಂತರ ಬರಬೇಕಾದಂತಹ ಕಷ್ಟ ನಷ್ಟಗಳ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಅದರ ಬಗ್ಗೆ ಎಚ್ಚೆತ್ತುಕೊಂಡು ದ್ವಿತೀಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವಾಗಲೇ ಸರಿಯಾದಂಥ ಒಂದು ದಾರಿಯಲ್ಲಿ ನೀವು ನಡೆಯಲಿಕ್ಕೆ ಆರಂಭವಾದರೆ ಭಗವಂತನ ಅನುಗ್ರಹದೊಂದಿಗೆ ಮುನ್ನಡೆಯಿರಿ. ನಿಮ್ಮ ತಂದೆ ತಾಯಿಯರನ್ನು ಗೌರವಿಸಿ ಆ ಒಂದು ಅನುಗ್ರಹವನ್ನು ಪಡ್ಕೊಂಡು ಮುಂದುವರೆದರೆ ಅನುಕೂಲವಾಗಿರ್ತಕ್ಕಂತಹ ಒಂದು ಫಲಾಫಲವನ್ನು ನಿರೀಕ್ಷೆ ಮಾಡಬಹುದು. ಜಾತಕದಲ್ಲಿರ್ತಕ್ಕಂತಹ ಫಲಾಫಲಗಳು ನಮಗೆ ಒಳ್ಳೊಳ್ಳೆ ರೀತಿಯಾಗಿದೆ, ಆದರೂ ನಮ್ಗೆ ಯಾವುದು ಕೈ ಸಿಗ್ತಾ ಇಲ್ಲ ಅಂತ ಹೇಳುವಂತಹ ವ್ಯಥೆಯನ್ನು ಮಾಡಿಕೊಂಡು ಕೂತ್ಕೊಂಡ್ರೂ ಕೂಡ ಏನು ಪ್ರಯೋಜನ ಆಗಲ್ಲ. ದೇವತಾ ಅನುಗ್ರಹವೇ ಪ್ರಧಾನವಾಗಿರುತ್ತೆ. ಅದನ್ನು ಮೀರಿರ್ತಕ್ಕಂತಹ ಶಕ್ತಿ ಭಗವಂತನಲ್ಲಿರೋದ್ರಿಂದಾಗಿ ನಮ್ಮ ಜನ್ಮ ಜಾತಕವನ್ನು ಕೂಡ ಬದಲಾಯಿಸಿಬಿಡುತ್ತೆ. ಎಷ್ಟೋ ಸಲ ನಮಗೆ ಬರುವಂಥ ಕಂಟಕಗಳಾಗಿರ್ಬಹುದು ಅಥವಾ ನಷ್ಟಗಳಾಗಿರ್ಬೋದು ಅದನ್ನೆಲ್ಲ ಪರಿಹರಿಸುವಂಥ ಶಕ್ತಿ ಭಗವಂತನಿಗಿರೋದ್ರಿಂದಾಗಿ ಸರ್ವವೂ ಕೂಡ ಭಗವಂತನ ಅಧೀನದಲ್ಲಿರೋದ್ರಿಂದಾಗಿ ಆ ಭಗವಂತನಲ್ಲಿಯೇ ಸ್ಮರಣೆಯನ್ನು ಮಾಡಬೇಕು. ಸುಲಭವಾಗಿರ್ತಕ್ಕಂಥ ಪರಿಹಾರ ಮಾರ್ಗಗಳನ್ನು ಆದಷ್ಟು ಮಾಡಿಕೊಳ್ಳಿ. ಗ್ರಹಶಾಂತಿಗಳನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತಾದರೆ ಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಧಾನ್ಯಗಳನ್ನು, ವಸ್ತ್ರವನ್ನು ದಾನ ಮಾಡಿ ಅಥವಾ ಪಶು ಪಕ್ಷಿ ಪ್ರಾಣಿಗಳಲ್ಲಿ ದಯೆಯನ್ನಿಡಿ, ಪ್ರೀತಿಯನ್ನಿಡಿ. ಅವೆಲ್ಲವೂ ಕೂಡ ನಿಮಗೆ ಗ್ರಹ ನಕ್ಷತ್ರಗಳ ದೋಷವನ್ನು ನಿವಾರಣೆ ಮಾಡಿ ಅನುಗ್ರಹಿಸಿದಾಗ ಆ ನವಗ್ರಹೇಶ್ವರರು ಕೂಡ ನಿಮಗೆ ಅನುಗ್ರಹಿಸ್ತಾರೆ ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ತಿಳಿಸ್ತೇನೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ತಮಗೆಲ್ರಿಗೂ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತುಂಬ ಜನ ಕರೆ ಮಾಡಿ ಮಾಟಮಂತ್ರಗಳನ್ನು ಮಾಡ್ತೀರಾ ಅಥವಾ ವಶೀಕರಣಗಳನ್ನು ಮಾಡ್ತೀರಾ ಅಥವಾ ಇನ್ನಿತರ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಅಥವಾ ಸಿಲ್ಲಿ ವಿಷಯಗಳಿಗೂ ಸಂಬಂಧಪಟ್ಟು ಫೋನ್ ಮಾಡ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅಥವಾ ಜಾತಕ ವಿಮರ್ಶೆಯನ್ನು ಮಾಡುವಂತಹ ಜ್ಯೋತಿಷಿ ನಾನಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಜವಾಗಿ ಯಾರು ಸಮಸ್ಯೆಯಲ್ಲಿರ್ತೀರಿ ಅಂಥವರು ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಬಂದು ಮುಖತವಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಸಂಬಂಧಪಟ್ಟು ಪರಿಹಾರಗಳನ್ನು ನೋಡುವಂಥದ್ದು ಅಥವಾ ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಹಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ಯಾರೂ ಕೂಡ ಮಾಡಬೇಡಿ. ದೇವರ ಅನುಗ್ರಹ ನಾಮಸ್ಮರಣೆಯಿಂದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅಂಥ ಒಂದು ಸಂದರ್ಭಗಳು ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ.